ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತೇನು ವಿಶೇಷ ಅಂತ ಮುಂದೆ ಹೇಳ್ತೀನಿ ನೋಡಿ. ನಮ್ಮ ಮಾವನ ಮನೆಯಲ್ಲಿ ಗಣಪತಿ ಹೋಮ ಮಾಡಿಸ್ತಾಯಿದ್ರು. ನೋಡ್ತಿರ್ಬೋದಲ್ಲ, ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹೋಮನ. ಪಾರ್ವತಿ, ಶಿವ, ಗಣೇಶ ಎಲ್ಲರೂ ಫೋಟೋ ಇಟ್ಟು ಪೂಜೆ ಮಾಡಿದರು. ಹಾಗೆ ಬೆಳಗಿನ ತಿಂಡಿಗೆ ಬಾತ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಭಟ್ರು. ಹಾಗೆ ಅದಕ್ಕೆ ಚಟ್ನಿ ಮಾಡಿಕೊಟ್ಟಿದ್ರು. ಹಾಗೆ ಇವರು ನಮ್ಮ ಅತ್ತೆನ ಅಕ್ಕ. ಹಾಯ್, ಸಾಂಬಾರ್ ಮಾಡಿದ್ದಾರೆ. ಬಿಸಿ ಬಿಸಿ ಸಾಂಬಾರ್. ಇನ್ನು ತೋರಿಸಿಲ್ಲ ಇರಲ್ಲ ನೋಡಿ. ಸಾಂಬಾರ್ ರೆಡಿ ಆಗಿದೆ. ಅದಕ್ಕೆ ಇವಾಗ ಏನಿದು ಕೇಸರಿ ಬಾತ್. ಅದಕ್ಕೆ ಏನ್ ಹಾಕ್ತಿದ್ರ? ಕೇಸರಿ ಹಾಕ್ತಿದ್ದಾರೆ. ಇಲ್ಲಿದ್ದಾರೆ ನೋಡಿ, ಬಿಳಿ ಬಿಳಿ ಪಂಚೆ ಹಾಕೊಂಡು ಒಳಗೆ. ಇದು ನಮ್ಮ ಮಾವರು. ಆಯ್ ಮಾಡಿ ಬಾವ. ಹಾಗೆ ಇವರು ಭಟ್ರು ಕೇಸರಿ ಬಾತ್, ಪೈನಾಪಲ್ ಕೇಸರಿ ಬಾತ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ತುಪ್ಪಕ್ಕೆ ದ್ರಾಕ್ಷಿ, ಗೋಡಂಬಿ, ಅನಾನಸ್ ಕೇಸರಿ ಬಾತ್ ಮಾಡ್ತಿದ್ದಾರೆ. ಅನಾನಸನ್ನು ಎಲ್ಲ ಹೆಚ್ಚಿಟ್ಟಿದ್ದಾರೆ. ಮೈ ಸಿಸ್ಟರ್ ನೋಡಿ. ಕಾಬೂಲ್ ಕಡಲೆಕಾಳು ಪಲ್ಯ ಮಾಡಲಿಕ್ಕೆ ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆಕಾಳನ್ನ ಬೇಯಿಸ್ಕೊತಾಯಿದ್ರು. ಹಾಗೆ ಈ ಕಡೆ ಪೈನಾಪಲ್ ಕೇಸರಿ ಬಾತ್ ಮಾಡಲಿಕ್ಕೆ ತುಪ್ಪದೊಳಗಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕರಿತಾಯಿದ್ರು. ಹಾಗೆ ನೋಡ್ತಿರ್ಬೋದಲ್ಲ, ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿರೋ ಕಾರಣಕ್ಕೆ ಎಷ್ಟೆಷ್ಟು ದಪ್ಪ ಆಗಿದೆ ಅಂತ. ಅದು ದ್ರಾಕ್ಷಿ ಅಂತಲೇ ಹೇಳಲಿಕ್ಕಾಗ್ತಿರಲಿಲ್ಲ, ಅಷ್ಟು ದಪ್ಪ ಕಾಣ್ತಾ ಇತ್ತು. ಹಾಗೆ ಬಿಸಿ ಬಿಸಿಯಾಗಿ ಕಾಯಿಸಿ ಇಟ್ಕೊಂಡಂತ ನೀರು ಹಾಕ್ಕೊಡುವಾಗ ಭಟ್ರು ಪಾಪ ಸ್ವಲ್ಪ ಆರಿಸ್ಕೊಂಡೇ ಬಿಟ್ಟರು. ಅದೇನು ತುಂಬ ಕಾದಿರೋದ್ರಿಂದ ಇನ್ನು ಫುಲ್ಲು ಕುದೀತಾ ಇತ್ತು. ಮಾತ್ರ ತುಂಬ ಚೆನ್ನಾಗಿತ್ತು ಪೈನಾಪಲ್ ಕೇಸರಿ ಬಾತ್. ನಮ್ಮ ಅಕ್ಕ ಅದಕ್ಕೇ ಪೈನಾಪಲ್ ಸಣ್ಣದಾಗಿ ಹೆಚ್ಚಿದಂಥ ಪೈನಾಪಲ್ನ ಹಾಕ್ತಾಯಿದ್ಲು. ಕೇಸರಿ ಬಾತ್ಗೆ ಸ್ವೀಟ್ ಬೇಕಲ್ಲ, ಅದಕ್ಕಾಗಿ ಶುಗರ್ ಆ್ಯಡ್ ಮಾಡ್ತಾಯಿದ್ಲು. ಎಷ್ಟು ಅಂದರೆ ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಹಾಕ್ತಾಯಿದ್ಲು ಅಂತ. 1 kg ಅಷ್ಟಿತ್ತು ಅನಿಸುತ್ತೆ, ಬಾಕಿದು ಅಷ್ಟು ಹಾಕ್ಸಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ. ಇವಾಗ ಗಣಪತಿ ಹೋಮನೂ ಆಯಿತು, ಹಾಗೆ ತಿಂಡಿನೂ ಆಯಿತು. ಇವಾಗ ಏನು ಸ್ಪೆಷಲ್ ಅಂದರೆ ಶನಿ ಮಹಾತ್ಮನ ಕಥೆ ಮಾಡಿಸ್ತಾಯಿದ್ರು. ಸೊ ಅದಕ್ಕಾಗಿ ಮನೆ ಮುಂದೆ ಚಪ್ಪರ ಹಾಕಿದ್ರು. ಸೇಮ್ ಮದುವೆ ಮನೆ ಫೀಲ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನೇ ಹಂಚ್ಕೋತಾ ಇದ್ದೀನಿ ನಿಮ್ಮ ಹತ್ರ. ಹಾಗೆ ಭಟ್ರ ಜೊತೆ ನನ್ನ ತಮ್ಮನೂ ಸೇರಿಕೊಂಡು ಮಿಕ್ಸ್ ಮಾಡ್ತಾಯಿದ್ದ, ನೋಡ್ತಾ ಇರ್ಬೋದಲ್ಲ. ಹಾಯ್ ಮೇಡ. ಮೊಸರು ಬಜ್ಜಿ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಏನದು? ದ್ರಾಕ್ಷಿ, ದಾಳಿಂಬೆ, ಆಮೇಲೆ ನೋಡಿ, ಭಟ್ರು ಹೇಳ್ಕೊಡ್ತಿದ್ರು. ಆ ಥರ ಅಂದಾಗ ಪಾತ್ರೆಗೆ ಅಂಟಿಲಿಲ್ಲ ಅಂದರೆ ಅದು ಪಕ್ಕ ರೆಡಿಯಾಗೈತೆ ಅಂತ. ಅದನ್ನು ಹೇಳ್ತಾಯಿದ್ರು ನಮ್ಮ ಜೊತೆ. ಸೊ ಫೈನಲಿ ರೆಡಿ ಟು ಕೇಸರಿ ಬಾತ್. ಕೇಸರಿ ಬಾತ್ ಅಲ್ಲ, ಪೈನಾಪಲ್ ಕೇಸರಿ ಬಾತ್.
ಮಾನವರು ಯಾವ್ದ್ರ ಜೊತೆ ಮಾತಾಡಕತ್ತಿದ್ದಾರೆ. ಅಡುಗೆ ಎಲ್ಲ ಆಲ್ಮೋಸ್ಟ್ ಆಲ್ ಡನ್. ವಾಟ್ ಈರುಳ್ಳಿ ಕಟ್ ಮಾಡ್ತಾರೆ ಈಗ. ಏನು ಅಷ್ಟೊಂದು ಶಾರ್ಪ್ ಐತೆ ಅದು ಕೇರಳ ಚಾಕು. ಅವ್ರು ಅಡುಗೆ ಮಾಡಕ್ಕೆ ಅಲ್ಲಿ 150 150 ರೂಪಾಯಿ. 4 ವರ್ಷ ಆಗೈತೆ, ಎಲ್ಲ ಸೌಕರ್ಯ. ಇದು ನಮ್ಮ ಕರ್ನಾಟಕ ಚಿಕ್ಕ ಸಾಕ. ಇದು ನಮ್ಮ ಕರ್ನಾಟಕದ ಚಾಕಲ್ಲ. ನೋಡಿ ಗೈಸ್, ವರ್ಧಣ್ಣವರು ವಿಡಿಯೋ ಮಾಡಿ ಅಂದ್ಬಿಟ್ಟು ಮಾಡಿಸ್ತಿದ್ದಾರೆ. ವಿಡಿಯೋ ಮಾಡಿ ಅಂದ್ಬಿಟ್ಟು ಮಾಡಿಸ್ತಿದ್ದಾರೆ. ನಿಧಾನ ಮಾಡಿ, ಏನ್ ಅರ್ಜೆಂಟ್ ಇಲ್ಲ. ಹಾಯ್. ಹಾಗೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಅವ್ರಿಗೆ ಪಲ್ಯ ಮಾಡಲಿಕ್ಕೆ. ನಾನು ಮತ್ತು ನಮ್ಮ ಅಕ್ಕ ಸೇರಿಬ್ಬರು ಸೌತೆಕಾಯಿ ಹೆಚ್ಚಿಕೊಡ್ತಾಯಿದ್ದು, ಯಾಕಂದರೆ ಹೆಸರು ಬೇಳೆ ಮಾಡಲಿಕ್ಕೆ. ಹಾಗೆ ಶನಿದೇವ್ರ ಕತೆಗೆಲ್ಲನೂ ತಯಾರಿ ಮಾಡ್ಕೊತಾಯಿದ್ರು. ಅದಕ್ಕೆ ಗರ್ಕೆ ಆಮೇಲೆ ಸಗಣಿ ಎಲ್ಲ ತೊಗೋಗ್ತಾಯಿದ್ರು ಗಣಪತಿ ಮಾಡಲಿಕ್ಕೆ. ಹಾಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಗಣಪತಿ ಮಾಡಲಿಕ್ಕೆ, ಯಾಕಂದರೆ ಶನಿ ಮಹಾತ್ಮನ ಕತೆ ಮಾಡುವಾಗ ಅಲ್ಲಿ ಮುಂದೆ ಇಡಬೇಕು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ, ಅವತ್ತು ತುಂಬ ಕೆಲಸ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ನೋಡ್ತಿರ್ಬೋದಲ್ಲ, ಅವರು ಗಣಪತಿಗೆ ರೆಡಿ ಮಾಡ್ತಾಯಿದ್ರು. ಇವರು ನಮ್ಮ ಅತ್ತೆ ಎಲ್ಲ ಅವ್ರ ಅಕ್ಕ. ಇಷ್ಟೇ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೋಗಿರೋದು. ತುಂಬ ಹೂಗಳು ತಂದಿದ್ರು. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ರು. ಹಾಗೆ ತುಂಬ ಚೆನ್ನಾಗಿ ಕಥೆನೂ ಮಾಡಿಕೊಟ್ರು. ಶನಿ ದೇವ್ರಿಗೆ ಎಲ್ಲ ಅಲಂಕಾರ ಮಾಡ್ತಿದ್ರು. ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿರೋಂಥ ವೀಡಿಯೋ ಇಷ್ಟೇ ಗೈಸ್, ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಹಾಗೆ ಗಣಪತಿ ಹೋಮಕ್ಕೆ ಕೂತಿದ್ದೋ, ಸೊ ಹಾಗಾಗಿ ಆ ವೀಡಿಯೋನು ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆನಂತರ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇವರು ಕತೆ ಮಾಡಲಿಕ್ಕೆ ಎಲ್ಲ ಅವರೇ ಅಲಂಕಾರ ಮಾಡ್ಕೊತಾಯಿದ್ರು. ಫೋಟೋ ತಂದಿದ್ರು ಮನೆಗೆ, ಸೊ ಅದನ್ನೆಲ್ಲ ಅಲಂಕಾರ ಮಾಡಿಕೊಂಡು ಹೂವಿನ ಅಲಂಕಾರ ಮಾಡ್ತಾಯಿದ್ರು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವಾಚ್ ದಿ ವಿಡಿಯೋ ಆ್ಯಂಡ್ ಮೀಟ್ ಟು ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಂಜಾಚಾರ್ ಕುಟುಂಬ ಚಾನಲ್. ಥ್ಯಾಂಕ್ ಯು. ಬಾಯ್. ಲವ್ ಯು ಸೋ ಮಚ್ ಗೈಸ್.